ಟಾಕ್ಸಿಕ್ ನೆಕ್ಸ್ಟ್ ಲೆವೆಲ್ ಬೇರೆ ತರದ್ದೇ ಸರ್. ಹೆಣ್ಣಿಗೆ ಅಂದ ಇದ್ರೆ ಚಂದ, ಆ ಅಂದನೇ ಆಯ್ದ ಮಾಡ್ಕೊಂಡ್ಬಿಟ್ರೆ ಹೆಂಗೆ ಕಂದ. ಒಬ್ಬ ಮನುಷ್ಯನಿಗೆ ಒಂದು ಗಿಲ್ಟ್ ಏನೇನೆಲ್ಲ ಮಾಡಿಸ್ಬಿಡುತ್ತೆ ಜೀವನದಲ್ಲಿ. ಯಶ್ ಎರಡು ಪಾತ್ರಗಳಲ್ಲಿ ಹೆಲೋ ಡ್ಯಾಡಿ ಬೇರೆ ಬೇರೆ ರೂಪಗಳಲ್ಲಿ, ಬೇರೆ ಬೇರೆ ಜಾಗಗಳಲ್ಲಿ, ಬೇರೆ ಬೇರೆ ರೀತಿಗಳಲ್ಲಿ ನಮ್ಮದೇ ಆದ ಕಲ್ಪನೆಯಲ್ಲಿ ಹಿಂಗಾಗಿರ್ಬೋದು, ಸ್ಟೋರಿ ಹಿಂಗಾಗಿರ್ಬೋದು ಅಂತೆಲ್ಲ ನೀವೆಲ್ಲ ಅನ್ಕೊಂಡಿರ್ತೀರಲ್ಲ, ಅದೆಲ್ಲ ಕಂಪ್ಲೀಟ್ಲಿ ರಾಂಗ್. ಟಾಕ್ಸಿಕ್ ಇಸ್ ಫ್ಯಾಂಟಾಸ್ಟಿಕ್. ಇಲ್ಲಿ ರಾಯ ಅದ್ಭುತವಾಗಿ ಸಿನಿಮಾದ ಮಹಾರಾಯನಂತ ಮೆರೆದಿದ್ದಾರೆ. ಕನ್ನಡದ ಬೌಂಡ್ರಿ ಒಳಗಡೆ ಮಾತ್ರ ನೋಡೋದನ್ನು ಬಿಟ್ಟು ಈ ಬೌಂಡ್ರಿಯಿಂದ ಹೊರಗಡೆ ಇಟ್ಟು ಹಾಯ್ ನಮಸ್ಕಾರ, ನಾನು ನಿಮ್ಮ ಕೀರ್ತಿ. ಇವತ್ತು ಆಗಸ್ಟ್ 26, ಒಂದು ಅರ್ಥದಲ್ಲಿ ವಿಶ್ವ ಟಾಕ್ಸಿಕ್ ದಿನಾಚರಣೆ. ಟಾಕ್ಸಿಕ್ ಅನ್ನೋ ಪದ ನೆಗೆಟಿವ್ ಆದ್ರೂ ಸಹಿತ ಕರ್ನಾಟಕದ ಪಾಲಿಗೆ, ಕನ್ನಡಿಗರ ಪಾಲಿಗೆ ಟಾಕ್ಸಿಕ್ ಇವತ್ತು ತುಂಬಾ ಪಾಸಿಟಿವ್. ಯಾಕಂತಂದ್ರೆ ವಿಶ್ವದಾದ್ಯಂತ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ ರಿಲೀಸ್ಗೆ ಇಡೀ ವಿಶ್ವ ಇಷ್ಟು ದಿನ ಡೇ ಬೈ ಡೇ, ಡೇಟ್ ಬೈ ಡೇಟ್ ಕಾಯ್ತಾ ಇತ್ತು. ಆ ದಿನ ಇವತ್ತು ಬಂದಿದೆ. ಹಾಗಾಗಿ ಇವತ್ತಿನ ಮೊದಲ ದಿನದ ಮೊದಲ ಶೋಗೆ ನಾನು ಸಹ ಹೊರಟಿದ್ದೀನಿ. ಸಿನಿಮಾ ಹೇಗಿದೆ, ಸಿನಿಮಾದಲ್ಲಿ ಏನೇನಿದೆ, ರಾಯ ಎಷ್ಟು ಅಬ್ಬರ ಮಾಡಿದ್ದಾರೆ, ಯಾಕೆ ಯಶ್ ಕ್ಲೀನ್ ಶೇವ್ ಮಾಡ್ಕೊಂಡು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ, ಯಾವ ಹೀರೋಯಿನ್ ಪಾತ್ರ ಹೇಗಿದೆ, ಸಿನಿಮಾದ ಮ್ಯೂಸಿಕ್ ಹೇಗಿದೆ, ಸಿನಿಮಾದ ಮೇಕಿಂಗ್ ಹೇಗಿದೆ, ಇಡೀ ವಿಶ್ವದಾದ್ಯಂತ ಈ ಟಾಕ್ಸಿಕ್ ನ ಅಬ್ಬರ ಹೇಗಿದೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಲೆಟ್ಸ್ ಗೋ ಟು ಸೂಪರ್ಪ್ಲೆಕ್ಸ್ ಫಾರ್ ಅ ಮಾಲ್. ಸಿನಿಮಾ ನೋಡ್ತಾ ನೋಡ್ತಾ ಮಾತಾಡ್ತಾ ಹೋಗೋಣ. ಇದು ಟಾಕ್ಸಿಕ್ ರಿವ್ಯೂ ಬೈ ಕೀರ್ತಿ. ಲಿಟರ್ಲಿ ನೆನ್ನೆ ಪರ್ ಅವರ್ 50,000ದಿಂದ 55,000 ಟಿಕೆಟ್ ತನಕ ಪರ್ ಅವರ್ ಸೇಲ್ ಮಾಡ್ತಾ ಇದ್ರು ಟಾಕ್ಸಿಕ್. ಕನ್ನಡದ ಮಟ್ಟಿಗೆ ಇಲ್ಲಿಯ ತನಕ ಇಷ್ಟು ದೊಡ್ಡ ಸೇಲ್ಸ್ ಪರ್ ಡೇ, ಅಂದ್ರೆ ಪರ್ ಡೇನೂ ಆಗಿರ್ಬೋದು, ಪರ್ ಅವರ್ ಆಗಿರ್ಬೋದು, 50,000 ದಾಟಿದ್ದು ಯಾವಾಗಲೂ ಉದಾಹರಣೆ ಇಲ್ಲ. ಆ ಸಾಧನೆಯನ್ನ ಸಹಿತ ಟಾಕ್ಸಿಕ್ ಮಾಡಿದೆ. ಜನ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ನೋಡೋಣ ಬನ್ನಿ. ಈಗ ತಾನೇ ಟಾಕ್ಸಿಕ್ ಮೂವಿಯನ್ನು ಮಾರ್ನಿಂಗ್ ಫಸ್ಟ್ ಡೇ ಫಸ್ಟ್ ಶೋ ಮುಗಿಸ್ಕೊಂಡು ಹೊರಗಡೆ ಬಂದೆ. ಜನರ ರಿಯಾಕ್ಷನ್ನು ಅಥವಾ ನನ್ನ ರಿಯಾಕ್ಷನ್ನು ಅಥವಾ ಥಿಯೇಟ್ರಿಗೆ ಬಂದವ್ರ ರಿಯಾಕ್ಷನ್ ನಿನ್ಗಡೆ ಈಗಲೂ ನೋಡ್ತಾ ಇದ್ದೀರಾ. ಸಿಕ್ಕಾಪಟ್ಟೆ ಕ್ಯೂ ಇದೆ. ಮುಂದೆ ನೆಕ್ಸ್ಟ್ ಶೋಗೆ ಹೋಗೋರು ಕಾಯ್ತಾ ಕೂತಿದ್ದಾರೆ. ಇನ್ಫ್ಯಾಕ್ಟ್ ನಾನು ಸಹಿತ ನೆಕ್ಸ್ಟ್ ಇನ್ನೊಂದು 4DX ಎಕ್ಸ್ಪೀರಿಯನ್ಸ್, ಯಾಕಂದರೆ ಕನ್ನಡದ ಮೊದಲ 4DX ಸಿನಿಮಾ ಆಗಿರೋದ್ರಿಂದ ಮತ್ತೊಂದ್ಸಲಿ ಹೋಗಿ ಸಿನಿಮಾ ನೋಡಬೇಕು ಅಂತ ಈಗ 10:30 ಶೋಗೆ ಮತ್ತೊಂದ್ಸಲಿ ಹೋಗ್ತೀನಿ ನಾನೀಗ. ಟಾಕ್ಸಿಕ್ ನೀವು ಸಿನಿಮಾ ನೋಡೋಕೆ ಬರೋತ್ತಿಗೇನೆ ಒಂದು ತಲೆಯಲ್ಲಿ ಇಟ್ಕೊಳ್ಳೋ ಬನ್ನಿ, ಇನ್ನೊಂದು ಟಿಪಿಕಲ್ ಕನ್ನಡ ಸಿನಿಮಾ ಅಥವಾ KGF ತರಹ ಯಶ್ ಈ ಹಿಂದೆ ಮಾಡಿರುವ ಸಿನಿಮಾಗಳ ತರಹದ ಮತ್ತೊಂದು ಸಿನಿಮಾ ಅಂತ ಅನ್ಕೊಂಡು ಹೊರಗಡೆ ಬರಬೇಡಿ. ಇಟ್ಸ್ ಕಂಪ್ಲೀಟ್ಲಿ ದ ನೆಕ್ಸ್ಟ್ ಲೆವೆಲ್ ಬೇರೆ ಥರದ್ದೇ ಸಿನಿಮಾ. ಇದೊಂದು ಮೇಕಿಂಗ್ ಇರ್ಬೋದು, ಅಥವಾ ಅದರ ಸ್ಟೈಲ್ ಆಫ್ ನರೇಷನ್ ಇರ್ಬೋದು, ಅಥವಾ ಕತೆ ಹೇಳೋ ಪ್ಯಾಟರ್ನ್ ಇರ್ಬೋದು, ಪ್ರತಿಯೊಂದು ಕಂಪ್ಲೀಟ್ಲಿ ಡಿಫ್ರೆಂಟ್, ವೆರಿ ವೆರಿ ಡಿಫ್ರೆಂಟ್. ಅಂದರೆ ನಿಮಗಿದು ಎಲ್ಲೋ ಒಂದು ಕಡೆ ಎಲ್ಲೋ ಕನೆಕ್ಷನ್ ಮಿಸ್ ಹೊಡಿತಿದೆ ಅಂತ ಅನ್ನಿಸ್ತಾ ಎಂಡ್ ಆಫ್ ದ ಮೂವಿಯಲ್ಲಿ ನಿಮ್ಮನ್ನು ಕಂಪ್ಲೀಟ್ಲಿ ಕನೆಕ್ಟ್ ಮಾಡಿ ವಾಟ್ ಎಕ್ಸಾಕ್ಟ್ಲಿ ಹಿ ಈಸ್ ಟ್ರೈಂಗ್ ಟು ಸೇ ಅನ್ನೋದನ್ನ ಕ್ಲಿಯರ್ ಆಗಿ ನಿಮ್ಗೆ ಲಾಸ್ಟಲ್ಲಿ ಹೇಳೋಕೆ ಪ್ರಯತ್ನ ಪಡ್ತಾರೆ. ಅಂದರೆ ಲಾಸ್ಟ್ ಒಂದು 20 ನಿಮಿಷದಲ್ಲಿ ಒಬ್ಬ ಮನುಷ್ಯನಿಗೆ ಒಂದು ಗಿಲ್ಟ್ ಏನೇನೆಲ್ಲ ಮಾಡಿಸ್ಬಿಡುತ್ತೆ ಜೀವನದಲ್ಲಿ. ಅಂದರೆ ತಾನು ಮಾಡಿರೋ ತಪ್ಪು ಅಂತ ಒಬ್ಬ ಮನುಷ್ಯನಿಗೆ ಅನಿಸ್ಬಿಟ್ರೆ, ಅಥವಾ ತನ್ನಿಂದ ಆಗಿರೋ ಒಂದು ತಪ್ಪನ್ನ ಅವನು ತಿದ್ಕೊಳ್ಳೋಕೆ ಸಾಧ್ಯ ಆಗದೆ ಇದ್ರೆ, ಅಥವಾ ಅವ್ನು ಮಾಡಿರೋ ತಪ್ಪು ಅಂತ ಗೊತ್ತಾಗಿಯೂ ಅವನು ಅದನ್ನ ಸರಿಪಡಿಸ್ಕೊಳ್ಳೋಕೆ ಸಾಧ್ಯ ಆಗದಿದ್ರೆ ಏನಾಗುತ್ತೆ ಅನ್ನೋದನ್ನ ತುಂಬಾ ಅದ್ಭುತವಾಗಿ ಟಾಕ್ಸಿಕ್ ಅಲ್ಲಿ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಅಂಡ್ ಮೋರ್ ಓವರ್ ಹಾಲಿವುಡ್ ಪ್ಯಾಟರ್ನ್ಗಳಲ್ಲಿ ನಾವು ನೋಡಿದಾಗೆ ಒಂದು ಇಲ್ಯೂಷನ್ ಅಲ್ಲೋ, ಅಥವಾ ಒಬ್ಬ ಮನುಷ್ಯ ತನ್ನೊಳಗೆ ಇನ್ನೊಬ್ಬರನ್ನ ಆಹ್ವಾನ ಮಾಡಿಕೊಂಡು ಬದುಕ್ತಾನೆ ಅನ್ನೋ ಥರ ಬದುಕ್ತಾನಲ್ಲ. ಇಲ್ಲ, ನಾನಿದಲ್ಲ, ನಾನು ಹಿಂಗಿರಬಾರ್ದಿತ್ತು, ನನಗೆ ನಾನು ಮಾಡಿರೋ ತಪ್ಪನ್ನು ಸರಿಪಡಿಸ್ಕೋಬೇಕು ಅಂತಂದ್ರೆ ನಾನೇನೋ ಆಗಬೇಕು ಅನ್ನೋದಕ್ಕೆ ಒಬ್ಬ ಮನುಷ್ಯ ಒದ್ದಾಡೋದಿದೆಯಲ್ಲ, ಆ ಒದ್ದಾಟವನ್ನ ಯಶ್ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಯಶ್ ಎರಡು ಪಾತ್ರಗಳಲ್ಲಿ ಹಲವು ರೂಪಗಳಲ್ಲಿ ನಿಮ್ಮ ಎದುರುಗಡೆ ಕಾಣಿಸ್ಕೊಳ್ತಾರೆ. ಯಶ್ ಇಡೀ ಸಿನಿಮಾದ ಜರ್ನಿಯಲ್ಲಿ ಫ್ರೇಮ್ ಟು ಫ್ರೇಮ್, ಫ್ರೇಮ್ ಬೈ ಫ್ರೇಮ್, ಫ್ರೇಮ್ ಟು ಫ್ರೇಮ್, ಫ್ರೇಮ್ ಬೈ ಫ್ರೇಮ್ ನಿಮ್ಮನ್ನು ಕನೆಕ್ಟ್ ಆಗ್ತಾ ಹೋಗ್ತಾರೆ. ಬೇರೆ ಬೇರೆ ರೂಪಗಳಲ್ಲಿ, ಬೇರೆ ಬೇರೆ ಜಾಗಗಳಲ್ಲಿ, ಬೇರೆ ಬೇರೆ ರೀತಿಗಳಲ್ಲಿ. ಮತ್ತೊಂದೇನು ಬ್ಯೂಟಿ ಅಂತಂದ್ರೆ ಇದರಲ್ಲಿ ಯಾವ ಯಾವ ಪಾತ್ರಗಳನ್ನ, ಬೇರೆ ಬೇರೆ ಪಾತ್ರಗಳನ್ನ, ಅದ್ರಲ್ಲಿ ನಾನು KR ಅಡ್ವಾಣಿ ಇರ್ಬೋದು, ಉಮಾ ಕುರೇಶಿ ಇರ್ಬೋದು, ಆಮೇಲೆ ರೆಬೆಕಾ ಪಾತ್ರ ಮಾಡಿರುವಂತಹ ಪಾತ್ರ ಇರ್ಬೋದು, ಪ್ರತಿಯೊಬ್ಬರು ಸಹಿತ ಅವರು ಸಿನಿಮಾದ ಒಳಗಡೆ
ಬರೀ ಪಾತ್ರಗಳಾಗಿ ಮಾತ್ರ ಅಲ್ಲ, ಅವರಿಗೆ ಸಿಕ್ಕಂತಹ ಟೈಮ್ನಲ್ಲಿ ಅವರಿಗೆ ಕೊಟ್ಟಿರುವಂತಹ ಜವಾಬ್ದಾರಿಯನ್ನು, ಅವ್ರಿಗೆ ಸಿಕ್ಕಿರುವಂತಹ ಒಂದು ರೋಲನ್ನು ತುಂಬಾ ಅದ್ಭುತವಾಗಿ ನಿಭಾಯಿಸೋ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಯಶ್ನ ಒಂದು ಚೇಂಜ್ ಓವರ್ ಏನಿದೆ, ಯಶ್ ಅವ್ರ ಆಗಿರುವಂಥ ಚೇಂಜ್ ಓವರ್ ಅಂದ್ರೆ ಯಂಗ್ ಪಾತ್ರದಲ್ಲಿ ಏನು ಕಾಣಿಸ್ತಾರಲ್ಲ, ಆ ಪಾತ್ರ ನಿಮಗೆ ಟ್ರೈಲರ್ನಲ್ಲಿ ನೋಡುವಾಗ ಅಥವಾ ನಿಮ್ಮ ಈ ಹಿಂದಿನ ಟೀಸರ್ ಟ್ರೈಲರ್ಗಳಲ್ಲಿ ನೋಡುವಾಗ ನೀವು ನಮ್ಮದೇ ಆದ ಕಲ್ಪನೆಯಲ್ಲಿ ಇದು ಹಿಂಗಾಗಿರ್ಬೋದು, ಸ್ಟೋರಿ ಇದು ಹಿಂಗಾಗಿರ್ಬೋದು ಅಂತೆಲ್ಲ ನೀವೆಲ್ಲ ಅನ್ಕೊಂಡಿರ್ತೀರಲ್ಲ, ಅದೆಲ್ಲ ಕಂಪ್ಲೀಟ್ಲಿ ರಾಂಗ್. ನೀವು ಇಲ್ಲಿಗೆ ಬನ್ನಿ, ಇದು ಬೇರೆನೆ. ಆಮೇಲೆ ನಾವು ಯೋಚನೆ ಮಾಡೋದು ಇಲ್ಲಿ ಸಾಕಷ್ಟು ಈಗ ಹೊರಗಡೆ ಬರ್ತಿದ್ದಂಗೆ ನಾನು ಕೆಲವು ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಕಮೆಂಟ್ಗಳನ್ನು ಓದ್ತಾ ಇದ್ದೆ. ತುಂಬಾ ಶೂಟಿಂಗ್ ಸೀನ್ಸು, ತುಂಬಾ ಕ್ರೈಮು, ತುಂಬಾ ಎಸ್ ದಿಸ್ ಇಸ್ A35 ಅಂದ್ರೆ 18 ವರ್ಷ ಮೇಲ್ಪಟ್ಟವ್ರು ಮಾತ್ರ ನೋಡ್ಬಹುದಾದಂತಹ ಸಿನಿಮಾ. ಕುಟುಂಬ ಸಮೇತ ನೋಡೋಕ್ಕಾಗಲ್ಲ ಅಂತಲ್ಲ, ಖಂಡಿತವಾಗಿಯೂ ಕುಟುಂಬ ಸಮೇತ ಬಂದು ನೋಡ್ಬೋದು, ಬಟ್ ಅರ್ಥ ಮಾಡ್ಕೊಳ್ಬೇಕು ಸಿನಿಮಾ ಹಾಲಿವುಡ್ ಪ್ಯಾಟರ್ನ್ ಅಂತ ಯಾಕೆ ಹೇಳಿದೆ ಅಂತಂದ್ರೆ, ಈಗ ಕ್ಯೂರಿಯಸ್ ಕೇಜ್ ಆಫ್ ಬೆಂಜಮಿನ್ ಬಟರ್ ಅಂತ ಒಂದು ಸಿನಿಮಾ, ಅದರಲ್ಲಿ ಅವನು ಹುಟ್ಟಬೇಕಾದ್ರೆ ಅಜ್ಜನಾಗಿ ಹುಟ್ಟುತ್ತಾನೆ, ಬೆಳೀತಾ ಬೆಳೀತಾ ಮಗುವಾಗ್ತಾನೆ, ಅಂತಹ ಕಾನ್ಸೆಪ್ಟ್ಗಳನ್ನ ಆಸ್ಕರ್ ನಾಮಿನೇಷನ್ ಆಗಿ ದೊಡ್ಡ ದೊಡ್ಡ ಆಸ್ಕರ್ ಅವಾರ್ಡ್ಗಳನ್ನ ಹೊಡೆಯುತ್ತೆ. ಇಲ್ಲಿ ಕನ್ನಡದ ಒಂದು ಸಿನಿಮಾನ ಆ ಲೆವೆಲ್ ಥಿಂಕಿಂಗ್ ಅಲ್ಲಿ ಒಬ್ಬ ಮನುಷ್ಯನ ಗಿಲ್ಟ್ ಅನ್ನೋದು ಎಷ್ಟು ದೊಡ್ಡದು. ಅಲ್ಲಿ ಹೇಳ್ತಾರೆ, ಮನುಷ್ಯನಿಗೆ ಒಂದು ಬೇರೆ ಬೇರೆ ತರಹದ ದ್ವೇಷ ಇರುತ್ತೆ, ಅಸೂಯೆ ಇರುತ್ತೆ, ಪ್ರೀತಿ ಇರುತ್ತೆ, ಮತ್ತೊಂದು ಇರುತ್ತೆ, ಏನೇನೋ ಇರುತ್ತೆ. ಆದ್ರೆ ಗಿಲ್ಟ್ ಅನ್ನೋದಕ್ಕಿಂತ ದೊಡ್ಡ ಶಾಪ ಮತ್ತೊಂದಿಲ್ಲ ಅನ್ನೋದನ್ನ ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿ ಅಂದ್ರೆ ಅಮೇಝಿಂಗ್ ಆಗಿ ತೋರಿಸಿದ್ದಾರೆ. ನನ್ನ ಜೊತೆಗೆ ನನ್ನ ಕಲೀಗ್ ಬಂದಿದ್ರು, ನನ್ನ ಫ್ರೆಂಡ್ ಕೂತ್ಕೊಂಡು ಮಾತಾಡ್ತಾ ಇದ್ರು. ಅವರಿಗೂ ಆರಂಭದಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು, ಏನಾಗ್ತಿದೆ ಸಿನಿಮಾ, ಯಾಕೆ ಹಿಂಗ್ ಮಾಡಿದ್ದಾರೆ ಅನ್ನೋ ತರದಲ್ಲಿ ಮಾತಾಡ್ತಾ ಸಿನಿಮಾ ಹೋಗ್ತಾ 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 ತಗೊಂಡೋಗಿರೋ ರೀತಿ ಅಂಡ್ ಅದು ಲಾಸ್ಟ್ ಅಲ್ಲಿ ಕನ್ವಿನ್ಸ್ ಮಾಡಿ ನಮ್ಮನ್ನು ಬಿಡುವಂತಹ ರೀತಿ. ಅಂಡ್ ಕೆಲವೊಂದು ಕಡೆ ಏನಾಗುತ್ತೆ ಅಂತಂದ್ರೆ, ಸಿನಿಮಾಗಳನ್ನ ಕನ್ವಿನ್ಸ್ ಮಾಡಬೇಕು ಇಲ್ಲ ಕನ್ಫ್ಯೂಸ್ ಮಾಡಬೇಕು, ಇದು ಉಪೇಂದ್ರ ಅವ್ರ ನೀತಿ. ಅವ್ರು ಕನ್ಫ್ಯೂಸ್ ಮಾಡ್ತಾರೆ ಸಿನಿಮಾನ, ಕನ್ವಿನ್ಸ್ ಮಾಡೋದಕ್ಕಿಂತ ಜಾಸ್ತಿಯಾಗಿ. ಆದ್ರೆ ಅವ್ರ ಲೆಕ್ಕದಲ್ಲಿ ಅವ್ರಿಗೆ ಆ ಸಿನಿಮಾ ಬಗ್ಗೆ ಕೇಳಿದಾಗ ಅವ್ರು ಕ್ಲಿಯರ್ಲಿ ಹೇಳ್ತಾರೆ, ಐ ಟ್ರೈ ಟು ಕನ್ವಿನ್ಸ್ ಅಂಡ್ ಐ ಕನ್ವಿನ್ಸ್ ದೆಮ್ ಅಂತ. ಹಾಗೆ ಇಲ್ಲೂ ಸಹಿತ ಯಶ್ ಅವರು ತಮ್ಮ ಸಿನಿಮಾ ಒಳಗಡೆ ಸಾಕಷ್ಟು ವಿಚಾರಗಳನ್ನ ನಿಮ್ಮ ಊಹೆಗೆ ಬಿಟ್ಟು, ನಿಮ್ಮ ಕಲ್ಪನೆಗೆ ಬಿಟ್ಟು ಸಾಕಷ್ಟನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಅಂಡ್ ಕನ್ವಿನ್ಸ್ ಆಗಿದ್ದಾರೆ ಜನ ಕೂಡ. ಸುಮ್ಮನೆ ಸಿನಿಮಾ ತರ ನೋಡ್ತಾ ಹೋದ್ರೆ, ಅಥವಾ ಇಲ್ಲಿ ಏನೋ ಆಕ್ಷನ್ ಇಲ್ಲ, ಒಂದು ವಾವ್ ಫ್ಯಾಕ್ಟರ್ ಸಿಗ್ತಾ ಇಲ್ಲ, ಪಟ್ ಅಂತ ಏನೋ ಕಾಮಿಡಿ ಬರಲಿಲ್ಲ, ಯಾರೋ ಒಬ್ಬ ಕಾಮಿಡಿಯನ್ ಬಂದ್ಬಿಟ್ಟು ಸಿನಿಮಾ ನಗಿಸ್ಲಿಲ್ಲ, ಅಥವಾ ಯಾವುದೋ ಒಂದು ಫೈಟ್ ಅಲ್ಲಿ ಹಿಂಗಾಗ್ಲಿಲ್ಲ, ಈ ತರ ಡೈಲಾಗ್ ಹೊಡಿಲಿಲ್ಲ ಅಂತ ಯೋಚನೆ ಮಾಡೋ ಬದಲು, ಸಿನಿಮಾದ ಟ್ರ್ಯಾಕ್ ನಲ್ಲಿ ಹೇಗೆ ಹೋಗ್ತಾ ಇದೆ, ಒಂದು ಸ್ಕ್ರೀನ್ ಪ್ಲೇ ಹೇಳುವಾಗ ಹೇಗೆ ಇನ್ಸರ್ಷನ್ಸ್ ಮಾಡಬೇಕು, ಎಲ್ಲಿ ಯಾವ್ದನ್ನ ಹೇಳಬೇಕು, ಯಾವ್ದನ್ನ ಯಾವ ತರ ಹೇಳಿದ್ರೆ ಸಿನಿಮಾ ಕನ್ವಿನ್ಸ್ ಆಗುತ್ತೆ, ಇನ್ ಬರೀ ಸಿನಿಮಾ ಆಡಿಯನ್ಸ್ ತರ ನೋಡೋದಲ್ಲ, ಒಬ್ಬ ಟೆಕ್ನಿಷಿಯನ್ ತರ ಸಿನಿಮಾ ನೋಡಿದಾಗ ಸಿನಿಮಾ ಹೇಗೆ ಕಾಣುತ್ತೆ, ಇದೆಲ್ಲವನ್ನ ತಲೆಯಲ್ಲಿ ಇಟ್ಕೊಂಡು ಟಾಕ್ಸಿಕ್ ನೋಡಿದ್ರೆ, ಟಾಕ್ಸಿಕ್ ಇಸ್ ಫ್ಯಾಂಟಾಸ್ಟಿಕ್ ನೋ ಮ್ಯಾಟರ್ ವಾಟ್. ನಾನು ಹೇಳೋದು ನಿಮಗೆ, ಇಲ್ಲಿ ನಾನು ಅದನ್ನೇ ಹೇಳ್ತೀನಿ, ಇಲ್ಲಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರ್ಯ ಯಶ್ ನಿಮಗೆ ಕಾಣಿಸದೇ ಇರ್ಬೋದು, ಗೂಗ್ಲಿಯ ಯಶ್ ನಿಮಗೆ ಇಲ್ಲಿ ಸಿಗದೇ ಇರ್ಬೋದು, KGF ನ ರಾಕಿ ಬಾಯ್ ನಿಮಗೆ ಇಲ್ಲಿ ಮಿಸ್ ಹೊಡಿಬೋದು. ಆದ್ರೆ ಇಲ್ಲಿ ರಾಯ ಅದ್ಭುತವಾಗಿ ಸಿನಿಮಾದ ಮಹಾರಾಯನಂತ ಮೆರೆದಿದ್ದಾರೆ. ರಾಯನ ಪಾತ್ರ ಒಂದು ಯಂಗ್ ಹುಡುಗನ ಪಾತ್ರದಿಂದ ಹಿಡಿದು ಆ ಏಜ್ಡ್ ಕ್ಯಾರೆಕ್ಟರ್ ತನಕ ಪ್ರತಿಯೊಂದು ಕಡೆಗಳಲ್ಲೂ ನಿಮಗೆ ಯಶ್ ಕನೆಕ್ಟ್ ಆಗ್ತಾರೆ, ಯಶ್ ಹತ್ರ ಆಗ್ತಾರೆ, ಹೊಸ ಯಶ್ ನೋಡ್ಲಿಕ್ಕೆ ಸಿಗ್ತಾರೆ. ನಾವು ಇದನ್ನ ಕನ್ನಡದ ಬೌಂಡ್ರಿ ಒಳಗಡೆ ಮಾತ್ರ ನೋಡೋದನ್ನ ಬಿಟ್ಟು, ಈ ಬೌಂಡ್ರಿಯಿಂದ ಹೊರಗಡೆ ಇಟ್ಟು ಇದನ್ನ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ಗಳಲ್ಲಿ, ಇವತ್ತು ಯುರೋಪ್ ರಾಷ್ಟ್ರಗಳಲ್ಲಿ, US ಅಲ್ಲಿ ಈ ಸಿನಿಮಾ ಬಹಳ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗ್ತಿದೆ ಅಂತಂದ್ರೆ, ಅಲ್ಲಿನ ಪ್ಯಾಟರ್ನ್ಗೆ ಸಿನಿಮಾನ ಕನೆಕ್ಟ್ ಮಾಡುವಂತಹ ಕೆಲಸವನ್ನು ಗೀತು ಮೋಹನ್ ದಾಸ್ ಅವರು ಮಾಡಿದ್ದಾರೆ. ಅಲ್ಲಿನ ಪ್ಯಾಟರ್ನ್ಗೆ ಕನೆಕ್ಟ್ ಮಾಡುವ ಸಿನಿಮಾ ಆಗಿರೋದ್ರಿಂದ ನೀವು ಸಿನಿಮಾ ನೋಡಬೇಕಾದ್ರೆ ಇದೊಂದು ಹಾಲಿವುಡ್ ಸಿನಿಮಾ ಹೇಗೆ ನೋಡ್ತಿರೋ ಹಾಗೆ ನೋಡಿ. ಸ್ಪೈಡರ್ ಮ್ಯಾನ್ ಹಾರ್ಕೊಂಡು ಹೋದ್ರೆ ನಿಮ್ಗೆ ಖುಷಿ ಆಗುತ್ತೆ, ಇದು ಸೂಪರ್ ಮ್ಯಾನ್ ಹಿಂಗಡೆ ನೀಲಿ ಬಟ್ಟೆ ಹಾಕೊಂಡು ಹಿಂಗೆ ಹಾರಿದ್ರೆ ನಿಮಗೆ ಸಖತ್ ಅನ್ಸುತ್ತೆ. ಇದು ಯಾವುದೋ ಒಂದು ಕಾರ್ ರೇಸ್ ಇರುವಂತಹ ಸಿನಿಮಾಗಳಲ್ಲಿ ನಿಮಗೆ ಅದ್ಭುತವಾಗಿ ಕಾರ್ ರೇಸ್ ಆಗಿ ಕಾರಲ್ಲಿ ಬೆಂಕಿ ಬಂದು ಹಾರಿದ್ರೆ ಸೂಪರ್ ಆಗಿರುತ್ತೆ. ಜೇಮ್ಸ್ ಬಾಂಡ್ ನಿಮಗೆ ಒಂದೇ ಒಂದು ಬಟನ್ ಒತ್ಬಿಟ್ಟು ಎದುರುಗಡೆ ಫ್ಲೈಟ್ ಎಗರಿಸ್ಬಿಟ್ರೆ ನಿಮಗೆ ಖುಷಿ ಕೊಡುತ್ತೆ. ಆದ್ರೆ ಇಲ್ಲಿ ರಿಯಲಿಸ್ಟಿಕ್ ಆಗಿ ಕನ್ನಡದ ಒಂದು ಸಿನಿಮಾ ಒಂದು ಹಾಲಿವುಡ್ ಮಾದರಿಯಲ್ಲಿ ಮಾಡಿದಾಗ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ನಿಮ್ಗೆ ಕಷ್ಟ, ಆದ್ರೆ ಅದು ನಿಮ್ಮ ಸಮಸ್ಯೆ. ಬಟ್ ಮೇಕ್ ಶ್ಯೂರ್ ಸಿನಿಮಾ ಸೂಪರ್ ಆಗಿದೆ, ಅದ್ಭುತವಾಗಿದೆ, ಇಷ್ಟ ಆಗುತ್ತೆ, ಹೆಚ್ಚು ಜನರಿಗೆ ಕನೆಕ್ಟ್ ಆಗುತ್ತೆ. ನೋ ಮ್ಯಾಟರ್ ವಾಟ್, ಬನ್ನಿ ಸಿನಿಮಾನ ಥಿಯೇಟರ್ ನೋಡಿ, ಎಕ್ಸ್ಪೀರಿಯನ್ಸ್ ಮಾಡಿ. ನೆಕ್ಸ್ಟ್ ಲೆವೆಲ್ ಕನ್ನಡ ಮೂವಿ, ದಿಸ್ ಇಸ್ ಟಾಕ್ಸಿಕ್. ಮಿಸ್ ಮಾಡದೆ ನೋಡಿ. ನಾನು ನಿಮ್ಮ ಕಿರಿಕೀರ್ತಿ, ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.